ಪರಮ ಪೂಜ್ಯ ಶ್ರೀಗಳು ಪ್ರಪಂಚಾದ್ಯಂತ ನಡೆದಾಡುವ ದೇವರು ಅಂತಕ್ಕಂತ ಬಿರುದಾಂಕಿತರಾಗಿದ್ದಾರೆ ಸರ್. ಅದಕ್ಕೆ ಹೇಳೋದು ಅವ್ರು ನಿಜವಾಗ್ಲೂ ನಡೆದಾಡೋ ದೇವ್ರು ಯಾರು ಅಂದ್ರೆ ಶಿವಕುಮಾರ ಸ್ವಾಮಿಗಳು ಅಂತ. ಖಂಡಿತ ಸರ್. ಖಂಡಿತ. ಲಿಂಗೈಕ್ಯ ಆಗೋಕ್ಕಿಂತ ಮುಂಚೆ 1 ವರ್ಷ ನಾವು ಬಂದು ಅವ್ರ ಪಾದ ಸ್ಪರ್ಶ ಮಾಡ್ಕೊಂಡು ಹೋಗಿದ್ವಿ. ನಾವು ಬಂದು ಹೋಗಿ ಒಂದು 6 ತಿಂಗಳಲ್ಲೇ ಅವ್ರ ಲಿಂಗೈಕ್ಯ. ಹೌದ್ರಾ ಸರ್ ನಿಮ್ಮ ಹೆಸರು? ವೆಂಕಟೇಶ್ ನಾಗನೂರ್ ಅಂತ ಹೇಳಿ. ಸರ್ ಸಿದ್ಧಗಂಗಾ ಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 2008 ಬರೋದು. 2008ರಿಂದ. ಸರ್ ನಿಮ್ಮ ಮಕ್ಕಳನ್ನ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಓದಿಸಿದ್ರಾ? ಓದಿಸಿದೀವಿ, ನಮ್ಮ ಅಕ್ಕನ ಮಕ್ಕಳನ್ನ ಇಬ್ಬರನ್ನ ಓದಿಸಿದೀವಿ ಇಲ್ಲಿ. ಅವರೊಂದು ಪಾದ ಸ್ಪರ್ಶ ಮಾಡಿದಾಗ ನಮ್ಮ ಮೈಯೇ ಒಂಥರ ದೇವರೇ ಆಶೀರ್ವಾದ ಮಾಡಿದಾಗ ಗ್ಯಾರಂಟಿ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡೋ ದೈವ. ಈ ಬಾರಿಯ SSLC ಎಕ್ಸಾಮ್ ನ ಬರಿತಾ ಇರ್ತಕ್ಕಂತಹ ನಮ್ಮ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಶುಭಾಶಯಗಳನ್ನು ಕೋರ್ತೀವಿ. ಹಾಗೆ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ ಏಪ್ರಿಲ್ 1ನೇ ತಾರೀಕು ನಮ್ಮ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 119ನೇ ಜಯಂತ್ಯೋತ್ಸವ ಹಾಗೆ ಗುರುವಂದನಾ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಭಕ್ತಾದಿಗಳು ಬರ್ತಾರೆ ಅಂತ ನಾವಿವತ್ತು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳನ್ನ ಕೇಳ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ. ಬನ್ನಿ ಹೋಗೋಣ, ಹಾಗೆ ನಮ್ಮ ಭಕ್ತಾದಿಗಳನ್ನ ಕೇಳೇ ಬಿಡೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ತಿಮ್ಮೇಗೌಡ ಅಂತ ಸರ್. ತುಮಕೂರು ತಾಲೂಕು ಟೀಚರ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷರು ಸರ್. ನಾನು ಒಬ್ಬ ಶಿಕ್ಷಕ ಸರ್. ನನ್ನ ಮಿತ್ರರು ಪಾಷಾ ಅಂತ ಸರ್, ಅವರು CRP ಅವರು ಸರ್. ಇವರು ವೆಂಕಟಪ್ಪ ಬೆಳಗುಂಬ ಹೆಡ್ ಮಾಸ್ಟರ್ ಸರ್. ಇವರು ನಮ್ಮ ಶಿವಕುಮಾರ್ ನಮ್ಮ ಮಿತ್ರರು, ಅವರು ಟೀಚರ್ ಸರ್. ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಸರ್. ಸರ್ ಈ ಬಾರಿ 119ನೇ ಜನ್ಮ ದಿನೋತ್ಸವಕ್ಕೆ ಯಾರೆಲ್ಲ ಗಣ್ಯರು ಈ ಒಂದು ನಮ್ಮ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಒಂದು ಜನ್ಮ ದಿನೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಸರ್? ಸರ್ ಈ ಸರಿ 119ನೇ ಜನ್ಮ ದಿನೋತ್ಸವಕ್ಕೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ. ಮತ್ತು ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಾನ್ವಿತ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಮತ್ತೆ ನೇತೃತ್ವದಲ್ಲಿ, ಪರಮೇಶ್ವರ್ ಸಾಹೇಬ್ರವರ ನೇತೃತ್ವದಲ್ಲಿ, ಮತ್ತೆ ನಮ್ಮ ನಗರ MLA ಅವರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು, ಗ್ರಾಮಾಂತರ MLA ಅವರಾಗಿರ್ತಕ್ಕಂಥ ಸುರೇಶ್ ಗೌಡ್ರು, ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರಾಗಿರ್ತಕ್ಕಂಥ V. ಸೋಮಣ್ಣನವರ ಮಾರ್ಗದರ್ಶನದಲ್ಲಿ ಈ ಸರಿ 119ನೇ ಜನ್ಮದಿನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ಅಂದ್ಕೊಂಡಿದೀವಿ ಸರ್. ನಾವೆಲ್ಲರೂ ಅದ್ದೂರಿಯಾಗಿ ಆಗುತ್ತೆ ಸರ್. ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಸೇರ್ತಾರೆ. ಅನೇಕ ಕಡೆ ದಾಸೋಹ ವ್ಯವಸ್ಥೆಯನ್ನು ಪರಮ ಪೂಜ್ಯ ಶ್ರೀಗಳು ಮಾಡಿದ್ದಾರೆ. ಈಗಾಗಲೇ ಅದ್ದೂರಿಯಾಗಿ ಸಿದ್ಧತೆ ನಡೀತಾ ಇದೆ ಸರ್. ಈಗ ಸರ್ ನಮ್ಮ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ಈ ಪರಮ ಪೂಜ್ಯ 119ನೇ ಗುರುವಂದನಾ ಮತ್ತು ಜನ್ಮ ದಿನೋತ್ಸವಕ್ಕೆ ಎಲ್ಲರೂ, ಕರ್ನಾಟಕದ ಎಲ್ಲಾ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಪರಮ ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಸರ್ ನಾವು. ಸರ್ ಈಗ ಏಪ್ರಿಲ್ 1ನೇ ತಾರೀಕು ನಮ್ಮ ಶಿವಕುಮಾರ ಸ್ವಾಮಿಗಳ 119ನೇ ಜನ್ಮ ದಿನೋತ್ಸವ ಇದೆ, ಅಂದ್ರೆ ಜಯಂತ್ಯೋತ್ಸವ ಇದೆ. ಸರ್ ನೀವು ಈ ಒಂದು ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪರಮ ಪೂಜ್ಯ ಶ್ರೀಗಳವರ ಬಗ್ಗೆ ನಾವು ಹೇಳಕ್ಕೆ ಅಷ್ಟೊಂದು ದೊಡ್ಡರಾಗಿಲ್ದಲ್ಲೂ ಚಿಕ್ಕವರು ಸರ್ ನಾವು. ಪರಮ ಪೂಜ್ಯ ಶ್ರೀಗಳು ಪ್ರಪಂಚಾದ್ಯಂತ ನಡೆದಾಡುವ ದೇವರು ಅಂತಕ್ಕಂತ ಬಿರುದಾಂಕಿತರಾಗಿದ್ದಾರೆ ಸರ್. ಅವರ ಅದ್ದೂರಿಯಾಗಿ ಜನ್ಮ ದಿನೋತ್ಸವವನ್ನ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಅವರ ಜನ್ಮದ ಅದ್ದೂರಿಯಾಗಿ ಸಾವಿರಾರು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಮ್ಮ ಅಸೋಸಿಯೇಷನ್ ಕೂಡ ನೀರಿನ ಅರವಟ್ಟಿಕೆಯನ್ನ ನಾವು ಮಾಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷನೂ ಕೂಡ ನಮ್ಮ ಅಸೋಸಿಯೇಷನ್ ಇಂದಲೂ ಕೂಡ ಅದನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ತುಮಕೂರಿನ ನಗರಾದ್ಯಂತ ಎಲ್ಲ ಕಟೌಟ್ಗಳನ್ನ, ಫ್ಲೆಕ್ಸ್ ಗಳನ್ನ ಹಾಕಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್ ನಾವೆಲ್ಲಾನು. ಸೂಪರ್ ಸರ್. ಸರ್ ನೀವು ಸ್ವಾಮಿಗಳನ್ನ ಎಷ್ಟು ಸರಿ ಭೇಟಿಯಾಗಿದ್ರಿ, ಹಾಗೆ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡಾಗ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಸರ್? ಸರ್ ಸುಮಾರು ಸರಿ ನಾವು ಸ್ವಾಮೀಜಿಗಳನ್ನ ಭೇಟಿ ಆಗಿದ್ದೀವಿ ಸರ್. ಸ್ವಾಮೀಜಿಗಳನ್ನ ನಾವು ಅವರ ಇದ್ರಲ್ಲಿ ಇದ್ದಿರ್ತಕ್ಕಂಥವ್ರೆ ನಾವೇ ಧನ್ಯರು ಸರ್. ನಾವು ಅವರ ಯುಗದಲ್ಲಿ ಇರ್ತಕ್ಕಂಥವ್ರು ನಾವು ಧನ್ಯರು.
ಮೇಲಾಗಿ ನಾನು 5ನೇ ತರಗತಿಯಲ್ಲಿ ಇದೇ ಶಾಲೆಯಲ್ಲಿ ಇಲ್ಲೇ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್. 5ನೇ ತರಗತಿ ಒಂದು ವರ್ಷ ಮಾತ್ರ ಮಠದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಪರಮ ಪೂಜ್ಯ ಶ್ರೀಗಳನ್ನ ನಾವು 5ನೇ ತರಗತಿಯಿಂದಲೂ ಕೂಡ ನೋಡಿರ್ತಕ್ಕಂಥವ್ರು ಸರ್. ನಾವು ವಾರಕ್ಕೆ 2-3 ಸರಿ ಇಲ್ಲಿ ಬಂದೇ ಬರ್ತಿದ್ವು. ಅವಾಗ ಪರಮ ಪೂಜ್ಯ ಶ್ರೀಗಳಿದ್ದಾಗಲೂ ಅಷ್ಟೇ, ಇವಾಗ್ಲೂ ಇದ್ದಾಗಲೂ ಅಷ್ಟೇ, ಪ್ರತಿ ಸರಿನೂ ಬರ್ತೀವಿ. ಪ್ರತಿ ಅಮಾವಾಸ್ಯೆಗೂ ಬಂದು ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇದ್ವಿ ಸರ್. ಇವತ್ತು ಅದಕ್ಕೆ ಬಂದಿದ್ದೀವಿ ಸರ್. ಪರಮ ಚಿಕ್ಕ ಬುದ್ಧಿಯವರು ಈಗಿನ ಬುದ್ಧಿಯವರ ಹತ್ರ ಆಶೀರ್ವಾದ ಪಡ್ಕೊಂಡು ಈಗಾಗಲೇ ಗದ್ದಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಸರ್ ಇನ್ನು ಮುಂದಿನ ದಿನಗಳಲ್ಲಿ ನೀವು ನಮ್ಮ ಶ್ರೀ ಸಿದ್ಧಗಂಗಾ ಮಠಕ್ಕೆ ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿರೋ ಅದೆಲ್ಲ ಆಗ್ಲಿ ಅಂತ ನಾನು ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಹತ್ರ ಕೇಳ್ಕೊಂತೀನಿ. ನಿಮಗೂ ಕೂಡ ಒಳ್ಳೇದಾಗ್ಲಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸರ್. ಸರ್. ನಮಸ್ತೆ ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಮಹಾಂತೇಶ್ ಅಂತ. ಸರ್, ಯಾವ ಊರು? ಬೆಂಗಳೂರಿಂದ ಬರ್ತಾ ಇರೋದು. ಸರ್, ಒಂದು ಪ್ರಾಪರ್ ಬೆಂಗಳೂರೇನಾ? ಹೌದು ಸರ್. ಸಿದ್ಧಗಂಗಾ ಮಠಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀನಿ. ಹಾ ಸರ್. ಹಾಗಾದ್ರೆ ನೀವು ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ಭೇಟಿ ಆಗಿದ್ರಿ? ಸಾಕಷ್ಟು ಬಾರಿ ಭೇಟಿ ಆಗಿದ್ದೀನಿ. ಅವ್ರ ಆಶೀರ್ವಾದನ ತಗೊಂಡಿದ್ದೀರಿ? ಹೌದೌದು ಸರ್. ಈಗ ಇದೇ ಸರ್, ಈಗ ಏಪ್ರಿಲ್ 1ನೇ ತಾರೀಕು ನಮ್ಮ ಶಿವಕುಮಾರ ಸ್ವಾಮಿಗಳ 119ನೇ ಜಯಂತ್ಯೋತ್ಸವ ಇದೆ. ಆ ಕಾರ್ಯಕ್ರಮಕ್ಕೆ ನೀವು ಖಂಡಿತ ಬರ್ತೀರಾ? ಖಂಡಿತ ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ತಪ್ಪಿಸೋದಿಲ್ಲ ಸರ್? ಇಲ್ಲ, ತಪ್ಸೋದಿಲ್ಲ ಸರ್. ನೀವು ಎಲ್ಲಿದ್ರು ಈ ಒಂದು ಜಯಂತ್ಯೋತ್ಸವಕ್ಕೆ ಬರ್ತೀರಾ? ಖಂಡಿತ ನಾನು ಎಲ್ಲಿದ್ರು ನಾನು ಬರ್ತೀನಿ. ಸರ್, ನಮ್ಮ ಶಿವಕುಮಾರ ಸ್ವಾಮಿಗಳು ಈಗಿನ ಒಂದು ಯುವ ಪೀಳಿಗೆಗೆ ಎಷ್ಟು ಮಾದರಿಯಾಗಿರ್ತಾರೆ ಸರ್? ತುಂಬಾ ಮಾದರಿಯಾಗಿದ್ದಾರೆ ಅವರು. ಯಾಕಂದ್ರೆ ಅವ್ರು ಮಾಡಿದ ಕಾಯಕ ಇದೆಲ್ಲ ನೋಡಿದ್ರೆ ನಾವಂದ್ರೆ ನಾನು ಆಲ್ರೆಡಿ ಏಜ್ಡ್ ಪರ್ಸನ್. ಯೂತ್ ತುಂಬಾ ಕಲಿಯೋದಿದೆ. ಇಲ್ಲಿ ಮಠಕ್ಕೆ ಬರ್ಬೇಕು. ಇದ್ರಲ್ಲಿ ಎಲ್ಲ ವಾತಾವರಣ ನೋಡಿದ್ರೆ ತುಂಬಾ ಒಂದು ರೋಮಾಂಚನ ಆಗುವಂತದ್ದಿದೆ. ತುಂಬಾ ಕಲಿಯುವಂತದ್ದಿದೆ. ಅದನ್ನ ಬಾಯಿಂದ ಹೇಳೋದಲ್ಲ, ಬಂದ್ ನೋಡಿದಾಗ ಅದ್ರ ಅನುಭವ ಆಗುತ್ತೆ. ನಿಜವಾಗ್ಲೂ ಇದು ವರ್ಣನೆ ಮಾಡ್ಲಾರ್ದಷ್ಟ ಸಂತೋಷ ಆಗುತ್ತೆ. ಅದಕ್ಕೆ ಹೇಳೋದು, ಅವ್ರು ನಿಜವಾಗ್ಲೂ ನಡೆದಾಡೋ ದೇವ್ರು ಯಾರು ಅಂದ್ರೆ ಶಿವಕುಮಾರ ಸ್ವಾಮಿಗಳು ಅಂತ. ಖಂಡಿತ ಸರ್. ಸರ್, ನಮ್ಮ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯ ಆದ್ಮೇಲೆ ನಿಮಗೆ ಎಷ್ಟು ಒಂದು ದಿನ ನಿಮಗೆ ಎಷ್ಟು ಒಂಥರ ಬೇಜಾರ್ ಅನ್ನಿಸ್ತು ಸರ್? ಇಲ್ಲ, ನಾನು ನಂಬೋಕೆ ಆಗ್ಲಿಲ್ಲ. ನಾನು ನಂಬೋಕೆ ಬಂದಿದ್ದೆ. ನಾನು ಅವಾಗ ನಮಗ್ ದರ್ಶನ ಸಿಕ್ಲಿಲ್ಲ ಈ ಜನಸಾಗರದಲ್ಲಿ. ಆದ್ರೆ ನಂಬೋಕ್ ಆಗ್ಲಿಲ್ಲ. ಇಲ್ಲಿ ಬಂದು ನೋಡಿದಾಗ ನಮ್ಗೆ ಆದದ್ದು ನಮ್ಮ ತಂದೆ ತಾಯಿನ ಕಳ್ಕೊಂಡಷ್ಟು ನಮ್ಗೆ ನೋವಾಯ್ತು. ಯಾಕಂದ್ರೆ ತಂದೆ ತಾಯಿ ದೂರ ಇರ್ತಾರೆ, ನಾವು ಎಲ್ಲೋ ಒಂದ್ ಕಡೆ ಇರ್ತೀವಿ. ಯಾಕಂದ್ರೆ ಇವ್ರು ಎಲ್ಲಿ ಕಲ್ಸೋ ಶಿಷ್ಯರು ಅಥವಾ ವಿದ್ಯಾರ್ಥಿಗಳದ್ದು ಎಲ್ಲ ನೋಡಿದ್ರೆ ನಿಜವಾಗ್ಲೂ ಇವರೇ ನಮ್ಗೆ ತಂದೆ ತಾಯಿ ಇದ್ದ ಹಾಗೆ. ಅದಕ್ಕೆ ಅದನ್ನ ಬಾಯಿಂದ ಹೇಳುವಂತದಲ್ಲ, ನಿಜವಾಗ್ಲೂ ಅನುಭವಿಸ್ಬೇಕು. ಇಲ್ಲಿ ಬಂದು ನೋಡ್ಬೇಕು, ಆವಾಗ್ಲೇ ಗೊತ್ತಾಗುತ್ತೆ. ಅದೇ ಕಾಯಕವೇ ಕೈಲಾಸ ಅಂದರು ಬಸವ, ನಡೆದಂತೆ ನುಡಿದರು ನಡೆದಾಡ ದೈವ ಅಂತ. ಖಂಡಿತ ಅದೇ ಇವರು ಬಾಯಿಂದ ಏನು ಮಾಡ್ಲಿಲ್ಲ, ಮಾಡಿ ತೋರ್ಸಿದ್ರು ಅಷ್ಟೇ. ಅದೇ ಜನರೇ ಹೇಳ್ಬೇಕು. ಅವ್ರು ಯಾವ್ದು ನಾನ್ ಮಾಡ್ದೆ ಅಂತ ಯಾವ್ದು ಹೇಳಲಿಲ್ಲ. ಅವರು ಜನ ನೋಡಿ ಅವ್ರು ಹೇಳಿದ್ದು ನಡೆದಾಡು ದೇವ್ರು ಅಂತ. ಅವ್ರೇನು ತಮಗೆ ಯಾವ್ದೇ ತರ ಒಂದು ಪ್ರಶಸ್ತಿಗೆ ಯಾವ್ದಕ್ಕೂ ಅವ್ರು ಆಸೆ ಪಟ್ಟವ್ರಲ್ಲ. ಹೀಗಾಗಿ ಅವ್ರು ನಿಜವಾಗ್ಲೂ ನಡೆದಾಡು ದೇವ್ರು ಅಂದ್ರೆ ಇವ್ರೆ. ಹೌದು ಸರ್. ತುಂಬಾ ಚೆನ್ನಾಗಿ ಮಾತಾಡಿರಿ ಸರ್. ಧನ್ಯವಾದ. ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ ಶಿವಾನಂದ್ ಅಂತ. ಸರ್, ನೀವು ಯಾವ ಊರವರು ಸರ್? ನಾವು ಮೂಲತಃ ಬಿಜಾಪುರದವರು, ಬಟ್ ಇರೋದು ಬೆಂಗಳೂರಲ್ಲಿ. ಸರ್, ಸಿದ್ಧಗಂಗಾ ಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಸರ್, ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ಭೇಟಿ ಆಗಿದ್ದೀವಿ. ಹೌದು. ಅವರು ಲಿಂಗೈಕ್ಯ ಆಗೋಕ್ಕಿಂತ ಮುಂಚೆ 1 ವರ್ಷ ನಾವು ಬಂದು ಅವ್ರ ಪಾದ ಸ್ಪರ್ಶ ಮಾಡ್ಕೊಂಡು ಹೋಗಿದ್ವಿ. ನಾವು ಬಂದು ಹೋಗಿ ಒಂದು 6 ತಿಂಗಳಲ್ಲೇ ಅವ್ರ ಲಿಂಗೈಕ್ಯ. ಸರ್, ಮಗಳ ಮೊದಲ ಹುಟ್ಟುಹಬ್ಬಕ್ಕೆ ಇಲ್ಲೇ ಬಂದಿದ್ದು. ಹೌದಾ? ಹೌದು ಸರ್, ಅವ್ರ ಸ್ವಾಮಿಗಳು ಲಿಂಗೈಕ್ಯ ಆದಾಗ ಬಂದಿದ್ರ? ಬರಕ್ ಆಗಿತ್ತಾ ಇಲ್ಲ? ಬರಕ್ ಆಗ್ಲಿಲ್ಲ. ಜನ ಜಾಸ್ತಿ ಇದೆ ಅಂತ ಟಿವಿಯಲ್ಲಿ ನೋಡ್ಬಿಟ್ಟು ಅಲ್ಲಿಂದಾನೆ ಟಿವಿಯಲ್ಲಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು. ಹೌದು ಸರ್, ನಾವು ಬಂದಿದ್ವಿ. ನಾವು ಬೆಳಿಗ್ಗೆ ಒಂದ್ಸರಿ ಬಂದು ಮತ್ತೆ ಇನ್ನೊಂದ್ಸರಿ ನಮ್ಮ ಮಗಳು ಮನೆಯವ್ರನ್ನೆಲ್ಲಾ ಕರ್ಕೊಂಡ್ ಬಂದೆ. ಬಟ್ ಮಧ್ಯಾಹ್ನ ಬಂದಾಗ ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟಿದೆ ಸರ್. ನಮ್ಮ ಆಸ್ಪತ್ರೆ ಮುಗಿಸ್ಕೊಂಡು ರಾತ್ರಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಇದ್ದರೆಲ್ಲ ಸೇರಿ ಜನ ಜಾಸ್ತಿ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಬೇಡ ಅಂತ ಮಾಡಿದ್ವಿ. ಬಟ್ ಅದಾದ್ಮೇಲೆ ಮತ್ತೆ ಬಂದು ಹೋದ್ವಿ ಒಂದು ತಿಂಗಳಲ್ಲೇ. ಸರ್, ಅವತ್ತು ಅಷ್ಟು ಜನ ಬಂದಿರಲ್ಲ ಸರ್, ಎಲ್ರಿಗೂ ಪ್ರಸಾದ ಇತ್ತು ಸರ್. ಹೌದೌದು, ಅದೇ ಇದ್ರದ್ದು ವಿಶೇಷ ಇರೋದು. ಸಿದ್ಧಗಂಗಾ ಮಠದ ವಿಶೇಷನೇ ಪ್ರಸಾದ ಸೇವೆ. ಇದರಿಂದನೇ ತುಂಬಾ ಫೇಮಸ್ ಆಗಿರೋದು. ಹೌದೌದು.
ಪ್ರಸಾದ್ ಅದಕ್ಕೆ ತ್ರಿವಿಧ ದಾಸೋಹಿ ಅಂತ ಹೇಳ್ತಾರಲ್ಲ ಸರ್. ಹೌದು, ಅದಕ್ಕೆ ಹೆಸರುವಾಸಿ ಅಂದ್ರೆ ಸಿದ್ಧಗಂಗಾ ಮಠ. ಮಠ. ಹೌದು ಹಾ. ಸರ್ ಈಗ ಏಪ್ರಿಲ್ 1ನೇ ತಾರೀಕು ನಮ್ಮ ಸ್ವಾಮಿಗಳದ್ದು 190ನೇ ಜಯಂತ್ಯೋತ್ಸವ ಇದೆಯಲ್ಲ, ಗೊತ್ತಿರ್ಬೋದಾ ಸರ್? ಖಂಡಿತ ಬರ್ತೀನಿ. ಹಾ. ಒಂದು ಇದೇ ತಿಂಗಳು 28ಕ್ಕೆ ಒಂದು ಹುಟ್ಟುಹಬ್ಬ ಇದೆ, ಹೌದಾ? ಅದು ಆಚರಣೆ ಇಲ್ಲೇ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ಬಿಡ್ದಪ್ಪ ಇದೆಯಾ? ಸ್ವಾಮಿಗಳನ್ನ ನೋಡಿದ್ಯಾ ನೀನು? ನೋಡಿಲ್ಲ, ಬಟ್ ಫೋಟೋದಲ್ಲಿ ನೋಡಿದ್ಯಾ? ಆಸ್ಪತ್ರೆಯಲ್ಲೆಲ್ಲ ಕ್ಲಿನಿಕ್ ಅಲ್ಲಿ ಅವ್ರ ಫೋಟೋ ಇರೋದು ನೋಡಿ, ಹಾ ಸರ್. ನೀವು ನಿನ್ ಕ್ಲಿನಿಕ್ ಹಾಸ್ಪಿಟಲ್ ಅಲ್ಲಿ ಇವ್ರ ಅಜ್ಜ ಅವ್ರ ಫೋಟೋ ಇದೆಯಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದಾ ಸರ್? ಹಾ, ಹಾ, ಹಾ. ಅಷ್ಟಾದ್ರೂ ನಿನಗೆ ನಮ್ಮ ಶಿವಕುಮಾರ್ ಸ್ವಾಮಿಗಳನ್ನ ನೋಡಿ ಗೊತ್ತಿರ್ತೀರಾ? ಸಾಕು, ಅವ್ರ ಆಶೀರ್ವಾದ ನಿನ್ ಮೇಲೆ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನೀವು ಕೂಡ ನಮ್ಮ ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊಂತೀನಿ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ಕಾರ. ಸರ್. ನಿಮ್ಮೂರು? ರಾಮದುರ್ಗ ತಾಲೂಕು ನಂದಿಹಾಳ, ಯಾವ್ದು? ಬೆಳಗಾಂ ಡಿಸ್ಟಿಕ್. ಬೆಳಗಾವಿ ಡಿಸ್ಟಿಕ್, ನಂದಿಹಾಳ ಗ್ರಾಮ. ನಂದಿಹಾಳ ಗ್ರಾಮ. ಸರ್, ನಿಮ್ಮ ಹೆಸರು? ವೆಂಕಟೇಶ್ ಸಾಗ್ನೂರ್ ಅಂತ ಹೇಳಿ. ಸರ್, ಸಿದ್ಧಗಂಗಾ ಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೆ? 2008 ಬರತ್ತೆ. 2008ರಿಂದ. ಸರ್, ನಿಮ್ ಮಕ್ಕಳನ್ನ ಈ ಒಂದು ಸಿದ್ಧಗಂಗಾ ಮಠದಲ್ಲಿ ಓದಿಸಿದ್ರ? ಓದಿಸಿದೀವಿ. ನಮ್ಮ ಅಕ್ಕನ ಮಕ್ಕಳನ್ನ ಇಬ್ಬರನ್ನ ಓದಿಸಿದೀವಿ ಇಲ್ಲಿ, ಇದೇ ಮಠದಲ್ಲಿ. ಇಲ್ಲೇ ಮಠದಲ್ಲಿ. ಅವರು ಓದಿ ಅವರು ಸ್ವಾಮಿಗಳು ಆಗಿಬಿಟ್ಟಿದ್ದಾರೆ. ಹೌದಾ? ಹ್ಞೂನ್ರಿ. ಅವರು ಹೆಸರು ಶಿವಕುಮಾರ್ ಸ್ವಾಮಿಗಳು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೂಪರ್ ಸೂಪರ್ ಸರ್. ಸಿದ್ದು ಹುಡಿಯೋದು ಅಂತ ಹೇಳಿ ಅವರು ಸ್ವಾಮಿಗೆ ಇಲ್ಲಿ PUC ಮುಗಿಸಿ ITI ಮುಗಿಸಿ ಸ್ವಾಮೀಜಿ ಆಗ್ಬಿಟ್ಟಿದ್ದಾರೆ. ಯಾವ ಊರಲ್ಲಿ ಸರ್? ಅದು ಬುದ್ನಿಕೇಳಿ. ಯಾವ ಊರ ಹತ್ರ ಬರುತ್ತೆ? ಅದು ಮುಧೋಳ್ ತಾಲೂಕು. ಮುಧೋಳ್ ತಾಲೂಕು. ಅಂದ್ರೆ ಇಲ್ಲಿ ಸ್ವಾಮಿಗಳನ್ನ ನೋಡಿ ಸ್ಫೂರ್ತಿಯಾಗಿ ಅವರು ಸ್ವಾಮಿ ಆಗ್ಬಿಟ್ಟಿದ್ದಾರೆ. ಸರ್, ನಿಮ್ಮ ಮತ್ತೆ ಈಗ ಯಾರು ನಿಮ್ಮ ಮಕ್ಕಳು ಓದ್ತಾ ಇಲ್ವಾ ಇಲ್ಲಿ? ಈಗ ನಮ್ಮ ಇನ್ನ ವಯಸ್ಕ ಇಲ್ಲ, 4 ವರ್ಷ 5 ವರ್ಷದವ್ರು ಇದಾರೆ. ಇನ್ನ ವಯಸ್ಕ ಬಂದಿಲ್ಲ, ಅದಕ್ಕೆ ಹಚ್ಚಿಲ್ಲ. ಆದ್ರೆ ನಮ್ಮ ಊರಾರು ಇದಾರೆ ಇಲ್ಲಿ ಈಗ. ಹೌದಾ? ಒಬ್ಬ ಇದ್ದಾನೆ ಈಗ. ಮೊದಲು ಇಬ್ರು ಇದ್ರು, ಈಗ ಒಬ್ಬ ಇದ್ದಾನೆ. ಒಬ್ರು ಇದ್ದಾರೆ. ಸರ್, ಇದೇ ಅಂದ್ರೆ ಏಪ್ರಿಲ್ 1ನೇ ತಾರೀಕು ನಮ್ಮ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮಿಗಳ ಒಂದು 119ನೇ ಜಯಂತ್ಯೋತ್ಸವ ಇದೆ, ಹುಟ್ಟುಹಬ್ಬ ಇದೆ. ಇದಕ್ಕೆ ಮತ್ತೆ ಬರ್ತೀರಾ ನೀವು? ಅದು ಟ್ರೈ ಮಾಡ್ತೀನಿ, ಬರೋದಾದ್ರೆ ಬರ್ತೇನೆ. ಬರ್ಬೇಕು ಅನಸ್ತಿ ಅಂದ್ರೆ ಬಂದೇ ಬಿಡ್ತೀವಿ. ಬೆಳಗಾಂ ಟ್ರೈನ್ ಹತ್ಕೊಂತ ಇರೋದು ಬರ್ತಾ ಇರೋದು. ಇದಕ್ಕೂ ಮೊದ್ಲು ಯಾವಾಗಾದ್ರೂ ಬಂದಿದ್ದೀರಾ? ರಗಡ್ ಸರ್ ಬರ್ತೀನಿ. ಇವ್ರ ದಿನ ಮುಂಜಾನೆ ಎದ್ದ ಕೂಡಲೇ ಇವ್ರ ಹಾಡನ್ನ ಕೇಳ್ತೀನಿ ನಾನು. ಹೌದಾ? ಯಾವ್ದು? ಕಾಯಕವೇ ಕೈಲಾಸ ಎಂದರು ಬಸವ. ನುಡಿದಂತೆ ನಡೆದರು ನಡೆದಾಡ ದೈವ. ಹೌದಾ? ಇವ್ರದ್ದು ಒಳ್ಳೆ ಗುಣಗಳ ಮೆಚ್ಚಿದೀನಿ. ಇವ್ರದ ಯಾವತ್ತು ಎಲ್ಲಾ ಮಠದ ಅಜ್ಜಾರ್ ನೋಡಿದೀನಿ, ಆದ್ರೆ ಇವ್ರಂತ ಅಜ್ಜಾರ್ನ ಎಲ್ಲಿ ಸಿಗಲ್ಲ. ಅದಕ್ಕೆ ಅವ್ರನ್ನ ನಡೆದಾಡೋ ದೈವರು ಅಂತ ಹೇಳಿ ಭಕ್ತರೇ ಹೆಸರಿಟ್ಟಿರೋದು. ನಾನು ಅನ್ಸಿದ ಮಟ್ಟಿಗೆ ದಕ್ಷಿಣ ಕನ್ನಡದಲ್ಲಿ ಇವರು, ಉತ್ತರ ಕರ್ನಾಟಕದಲ್ಲಿ ಸಿದ್ದೇಶ್ವರ ಸ್ವಾಮಿ. ಸಿದ್ದೇಶ್ವರ ಸ್ವಾಮಿಗಳು. ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲ ಅವ್ರಿಗೆ. ಅವರ ಪ್ರವಚನಗಳನ್ನ ತುಂಬಾ ಕೇಳಿದೀವಿ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳ್ತಾ ಇದ್ರೆ ನಾವು ಎಂತಾರು ಕೂಡ ಮೋಟಿವೇಶನ್ ಆಗ್ಬಿಡ್ತೀವಿ. ಹೌದು. ಅವ್ರಂತ ಜ್ಞಾನನ ಅವರಲ್ಲಿದೆ. ತುಂಬಾ ಧನ್ಯವಾದಗಳು ಸರ್, ಚೆನ್ನಾಗಿ ಮಾತಾಡಿದ್ರಿ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ದಿನೇಶ್ ಅಂತೇಳಿ. ಸರ್, ಯಾವ ಊರು? ಬೆಂಗಳೂರು. ಸರ್, ಸಿದ್ಧಗಂಗಾ ಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಇದು 2ನೇ ಸಲ ಬರ್ತಾ ಇದ್ದೀನಿ. ಫಸ್ಟ್ ಒಂದ್ಸಲ ಬಂದಿದ್ದೆ, ಈಗ 2ನೇ ಸಲ ಬರ್ತಾ ಇದ್ದೀನಿ. ಸರ್, ನೀವು ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ಭೇಟಿ ಆಗಿದ್ದೀರಾ? ನಾನು ಅವತ್ತು ಅವ್ರಿದ್ದಾಗ ಒಂದ್ಸಲ ಅವ್ರ ಪಾದ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡಿದ್ದೀನಿ. ಒಟ್ಟು ತಗೊಂಡಿದ್ದೀರಾ ಸ್ವಾಮಿಗಳ ಆಶೀರ್ವಾದನ? ಸರ್, ಏನ್ ಅನ್ಸುತ್ತೆ ಅವ್ರನ್ನ ನೋಡಿ, ಅವ್ರ ಒಂದು ಪಾದ ಸ್ಪರ್ಶ ಮಾಡಿದಾಗ ನಮ್ಮ ಮೈಯೇ ಒಂಥರ ದೇವರೇ ಆಶೀರ್ವಾದ ಮಾಡಿದಾಗ. ಗ್ಯಾರಂಟಿ. ಸರ್, ಈಗ ಏಪ್ರಿಲ್ 1ನೇ ತಾರೀಕು ನಮ್ಮ ಸ್ವಾಮಿಗಳದ್ದು 119ನೇ ಜಯಂತ್ಯೋತ್ಸವ ಇದೆ, ಅಂದ್ರೆ ಹುಟ್ಟಿದಬ್ಬ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ತೀರಾ? ಆದಷ್ಟು ಬರ್ಬೇಕು ಅನ್ಕೊಂಡಿದೀವಿ, ಆದ್ರೆ ಆ ದೇವ್ರ ಇಚ್ಛೆ ಅಷ್ಟೇ. ನಾವ್ ಅದ್ರ ಬಗ್ಗೆ ಜಾಸ್ತಿ ಅಂತ ಇದ್ ಮಾಡ. ಸ್ವಾಮಿಗಳು ಕರ್ಸ್ಕೊಂಡ್ರೆ ಬರ್ತೀರಾ? ಅದನ್ನ ದೇವ್ರ ಕರ್ಸಿದ್ರು ಬರ್ತೀವಿ, ಸ್ವಾಮಿಗಳು ಬನ್ನಿ ಅಂದ್ರು ಯಾರಡಿ ಬರ್ತೀವಿ, ಅದ್ರಲ್ಲೇ ತೊಂದ್ರೆ ಇಲ್ಲ. ಸರ್, ಇನ್ನು ಮುಂದಿನ ದಿನಗಳಲ್ಲಿ ಈ ಮಠಕ್ಕೆ ಹೀಗೆ ಬರ್ತಾನೆ ಇರ್ರಿ, ಸ್ವಾಮಿಗಳ ಆಶೀರ್ವಾದ ಪಡ್ಕಂತಾನೆ ಇರ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳ್ತುವೆ ಬುದ್ಧಿಯ ಹೆಸರು. ನೋಡು ನೋಡು ನೋಡಿಲ್ಲಿ ಬಂದು, ಆರೆಲ್ಲ ಹಚ್ಚಿದ ವಲಯು ಎಂದು. ನೋಡು ನೋಡು ನೋಡಿಲ್ಲಿ ಬಂದು,
ಆರೆಲ್ಲ ಹಚ್ಚಿದ ಒಲೆಯೋ ಎಂದು ನೂರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಜಾರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ ಜಾತಿ ಮತಗಳಿಗೆ ಬೆಂಕಿಯ ನೆಟ್ಟು ಎಲ್ಲರಿಗೂ ಒಂದೇ ಎನ್ನುವ ನೆಟ್ಟು ಜ್ಞಾನದಿ ಮತಗಳಿಗೆ ಬೆಂಕಿಯ ನೆಟ್ಟು ಎಲ್ಲರಿಗೂ ಒಂದೇ ಎನ್ನುವ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ದರಿಯಲ್ಲಿ ಹಳೆಯದ ಇತಿಹಾಸ ಬರೆದ ದರಿಯಲ್ಲಿ ಹಳೆಯದ ಇತಿಹಾಸ ಬರೆದ ಗುಣಪಡಿಸಿದ ಸಕಲರಿಗೂ ವೇದವನ್ನು ತಿಳಿಪಡಿಸಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ. ಈ ಬಾರಿಯ SSLC ಎಕ್ಸಾಮ್ ನ ಬರಿತಾ ಇರ್ತಕ್ಕಂತಹ ನಮ್ಮ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಶುಭಾಶಯಗಳನ್ನು ಕೋರ್ತೀವಿ. ಹಾಗೆ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗ್ಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ ಎಕ್ಸಾಮ್. ಇದಿಷ್ಟು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಯಾರ್ಯಾರೆಲ್ಲ ಈ ಒಂದು ಏಪ್ರಿಲ್ 1ನೇ ತಾರೀಕು ನಮ್ಮ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಜಯಂತ್ಯೋತ್ಸವ ಹಾಗೆ ಗುರುವಂದನ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೆ ನಮ್ಮ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಯಾರ್ಯಾರೆಲ್ಲ ಅವರು ಭಕ್ತಿಪೂರ್ವಕವಾಗಿ ಅವರ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಮ್ಮ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಅವರೆಲ್ಲರಿಗೂ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೂ ನಮ್ಮ ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ಜೈ ಶಿವಕುಮಾರ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.